ಹೇಗೆ ಅನ್ಸುತ್ತೆ ನಿನಗೆ? ಚೆನ್ನಾಗಿ ಖುಷಿ ಆಗುತ್ತೆ. ಹೌದಾ? ಏನಕ್ಕೆ ಹಂಗೆ ಹಿಂಗೆ? ಏನು ಸಮಾಚಾರ ಹಿಂಗಿದೆಯಲ್ಲ? ಮುಖ ತೊಳಿತೀನಿ. ಬೇಡ ಶಶಿ, ಬಾಯ್ ಮುಚ್ಕೊಂಡಿರೋ. ನಿನಗೂ ಓಕೆ ತಾನೆ? ಇವರು ಓಕೆ ವಿತ್ ಕೋಲ್ಡ್ ವಾಟರ್ ನೋ ಯು ಓನ್ಲಿ ಸೆಡ್. ನಾನು ಅಲ್ಲಿದ್ದೀನಿ. ಎಲ್ಲಿ? ನಾನು ಅಲ್ಲಿದ್ದೀನಿ, ನೀನು ಇಲ್ಲಿದ್ಯಾ? 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 BMW doesn't mean you can disrespect a girl like me. ಇವ್ರ ಬರ್ಡೇಗೆ ನನ್ನ ಕಡೆಯಿಂದ 2, 3, 4 ಸರ್ಪ್ರೈಸ್ಗಳಿದೆ. 4 ಬರೀ 4 ಯಾಕೆ? ಸಾಕೆ. ಇಷ್ಟೊತ್ತಿನಲ್ಲಿ ಏನಕ್ಕೆ ಮಾರಕ್ ಬರ್ತೀಯ ನೀನು? ನಮ್ಮ ಅಪ್ಪನಿಗೆ ಅಡ್ಮಿಟ್ ಮಾಡಿದ್ದಾರೆ. ಎಲ್ಲಿ? ಇದು ಸಂಜಯ್ ಗಾಂಧಿ. ಏನಾಗೈತೆ ನಿಮ್ಮ ಅಪ್ಪನಿಗೆ? ಹಾರ್ಟ್ ಅಟ್ಯಾಕ್ ಆಗೈತಾ? ನಿಂಗೆ ಇಷ್ಟ ಆಗಿರೋ ನಂಬರ್ ಯಾವುದು? 1 ರಿಂದ 1, 2, 3, 4, 5, 6, 7, 8, 9 ಯಾವ್ದು ಇಷ್ಟ? 10. ಸ್ಮಾರ್ಟ್ ಇದ್ದಾರೆ ಇವನು. 10 ಯಾಕೆ ಇಷ್ಟ? ಯಾಕೋ 10 ಇಷ್ಟ? ಪಾಪ. ಹೇ ಗೈಸ್, ವಾಟ್ಸ್ ಅಪ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ SMR ಬರ್ಡೇಗೆ ಬರೀ 2 ದಿನ ಬಾಕಿ ಇರೋದು. ಸೊ 2 ದಿನದಲ್ಲಿ ಆಲ್ಮೋಸ್ಟ್ ಎಲ್ಲ ಪ್ಲಾನಿಂಗ್ಸ್ ಅಂತೂ ಆಗಿದೆ. ನನ್ನ ಕಡೆಯಿಂದ ಏನೇನು ಬೇಕು, ಏನೇನು ಆಗಬೇಕು ಎಲ್ಲ ಪ್ರತಿಯೊಂದು ಆಗಿದೆ. ಒಂದು ಮಿಸ್ಸಿಂಗ್ ಇದೆ, LED. ಸೊ ಅದು ಸ್ವಲ್ಪ ನನಗೆ ಯಾರೂ ಪರಿಚಯನೇ ಇಲ್ಲಲ್ಲ, ಸೊ ಗೊತ್ತಾಗ್ತಿಲ್ಲ ಹೆಂಗೆ ಏನು ಅಂತ. ಸೊ ನಿಮ್ಮಲ್ಲಿ ಯಾರಾದ್ರೂ ಇದ್ದರೆ ದಯವಿಟ್ಟು ನನಗೆ DM ಮಾಡಿ ಇನ್ಸ್ಟಾಗ್ರಾಮಲ್ಲಿ. ಅದು LED 7x7 ಏನೋ ಸ್ಕ್ರೀನ್ ಬರುತ್ತೆ ಅಂತಲ್ಲ, ಸಮಥಿಂಗ್ ಲೈಕ್ ದ್ಯಾಟ್. ಸೊ ಅದು ಬೇಕಾಗಿದೆ ನನಗೆ, ಯಾರಾದ್ರೂ ಇದ್ದರೆ DM ಮಾಡಿ. ಸೊ ಇವತ್ತೊಂದು ದಿನ ಫುಲ್ ಆನ್ ಲೈಕ್ ರೆಡಿ ಆಗೋದು, ಪ್ರಿಪ್ರೇಷನ್ಸೇ ಇರುತ್ತೆ. ಬರ್ಡೇ ಔಟ್ಫಿಟ್ ಡಿಸೈಡ್ ಎಲ್ಲ ಆಗಿದೆ, ನಿಮಗೆಲ್ಲ ಗೊತ್ತು. ಸೊ ಏನು ಹಾಕೋತೀವಿ ಅಂತ ಸರ್ಪ್ರೈಸ್, ಬಟ್ ಬರ್ಡೇ ಡಿಸೈಡ್ ಆಗಿದೆ ಔಟ್ಫಿಟ್ಸ್ ಅಂತ ನಿಮ್ಗೆ ಗೊತ್ತು. ಸೊ ಅದು ಸರ್ಪ್ರೈಸ್ ನಿಮಗೆ, ಏನು ಹಾಕೋತೀವಿ ಬಟ್ಟೆ ಅಂತ. ಸೊ ಅದಕ್ಕೆ ಇವಾಗ ಫುಲ್ ರೆಡಿ ಆಗಬೇಕು, ಫುಲ್ ಮೇಕಓವರ್. ನಂದು SMR ಫುಲ್ ಆನ್ ಮೇಕಓವರ್. ಅವ್ರದ್ದು ಹೇರ್ ಸ್ಪಾ ಇದೆ, ಎಷ್ಟೊಂದಿದೆ. ನಂದು ಸ್ವಲ್ಪ ಹೇರ್ ಕಲರ್ ಎಲ್ಲ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಆ್ಯಕ್ಚುಲಿ ನಮ್ಮ ಮಮ್ಮಿದೇ ಸಲೂನ್ ಇದೆ, ನಾನು ಅಲ್ಲೇ ಹೋಗ್ಬೋದು. ಬಟ್ ದ ಥಿಂಗ್ ಇಸ್ ಏನಂದರೆ SMRಗೂ ಮಾಡಿಸ್ಬೇಕು. ಬಟ್ ನಮ್ಮ ಮಮ್ಮಿ ಸಲೂನ್ ಬರೀ ಲೇಡೀಸ್ದಷ್ಟೇ ಇರೋದು. ಸೊ ನಮ್ಮ ಮಮ್ಮಿದು ಯೂನಿಸೆಕ್ಸ್ ಸಲೂನ್ ಇಲ್ಲ. ಸೊ ಅದಕ್ಕೆ ಯೂನಿಸೆಕ್ಸ್ ಸಲೂನಿಗೆ ಹೋಗ್ಬಿಟ್ಟು ಮಾಡಿಸ್ಬೇಕು. ಬಿಕಾಸ್ ಅವರು ನಾನು ಎಲ್ಲ ಇರ್ತೀವಲ್ಲ, ಮತ್ತು ಇನ್ನೊಬ್ರು ನಮ್ಮ ಫ್ರೆಂಡು ಬರ್ತಿದ್ದಾರಲ್ಲಿ. ಸೊ ಈ ಥರ ಒಟ್ಟಿಗೆ ಮಾಡಿಸೋದು. ಬಟ್ ನಮ್ಮ ಮಮ್ಮಿ ಸಲೂನಲ್ಲಿ ಬರೀ ಲೇಡೀಸ್ ಅಲೌಡು. ಸೊ ಅದಕ್ಕಂತ ಇವಾಗ ಸಲೂನ್ಗೆ ಹೋಗ್ತಾ ಇದ್ದೀನಿ, ಬೇಗ ರೆಡಿ ಆಗೋಣ. ಬಿಕಾಸ್ ಇವಾಗ ನಾಗರಬಾವಿಯಲ್ಲಿರೋದು. ನಾಗರಬಾವಿಯಿಂದ ನಾವು ಅಲ್ಲೇ ಔಟ್ಫಿಟ್ದು ಅಲ್ಲೇ ಇರೋದು, ಆ ಕಡೆನೇ ಪಕ್ಕನೇ. ಸ್ವಲ್ಪ ಔಟ್ಫಿಟ್ ಏನಾಗಿದೆ, ಹಿಂಗೆ ಇನ್ನೂ ಏನಾದರೂ ಮೆಷರ್ಮೆಂಟ್ಸ್ ಬೇಕಾ, ಸ್ವಲ್ಪ ಅದು ಕೂಡ ಕಾಲಲ್ಲಿ ಮಾತಾಡ್ಬೇಕು ನಾನು. ಅದು ಕೂಡ ನೋಡ್ಕೊಂಡು ಹೋಗಬೇಕು. ಸೊ SMR ಬರ್ತಾ ಇದ್ದಾರಂತೆ ಸಲೂನ್ಗೆ. ಸೊ ಬೇಗ ಹೋಗೋಣ. ಸೊ ಗೈಸ್, ಇವಾಗ ಜಸ್ಟ್ ಸಲೂನಿಗೆ ಬಂದ್ಬಿಟ್ಟು ಇವಾಗ ಫಸ್ಟ್ ನಾನು ಅಂದ್ಕೊಂಡಿದ್ದೆ ಹೇರ್ ಕಲರ್ ಮಾಡಿಸ್ಬೇಕು ಅಂತ. ಬಿಕಾಸ್ ಇದು ತುಂಬ ನಾರ್ಮಲ್ ನ್ಯಾಚುರಲ್ ಆಗಿದೆ ಕಲರು. ಸೊ ಅದಕ್ಕೆ ಏನಾದರೂ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡು. ಮುಂಚೆ ನನ್ನ ಹೇರ್ ಕಲರ್ ಇತ್ತು, ತುಂಬ ಜನ ಇಷ್ಟಪಟ್ಟಿದ್ರಿ. ಬಟ್ ಅದನ್ನು ನಾನು ರೆಡ್ ಕಲರ್ ಮಾಡಿಸ್ಕೊಬಿಟ್ಟೆ. ಅದು ನಾನೇ ಮಾಡ್ಕೊಂಡಿರೋದ್ರಿಂದ ತುಂಬ ಕೆಟ್ಟದಾಗಿ ಬಂದಿತ್ತು. ಬಟ್ ಅದನ್ನ ಸ್ವಲ್ಪ ಕಮ್ಮಿ ಮಾಡ್ಸೋಕ್ಕೆ ನಾನು ಸಲೂನಿಗೆ ಬಂದು ನಾನು ಕಮ್ಮಿ ಮಾಡಿಸ್ಕೊಂಡು ಹೋಗಿದ್ದೆ. ಸೊ ಇವಾಗ ಏನಂತಂದರೆ ನಾನು ಫುಲ್ ಹೇರ್ ಕಲರ್ ಅಂದರೆ ಹೈಲೈಟ್ಸ್ ಮಾಡಿಸ್ಕೋಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಹೈಲೈಟ್ಸ್ ಮಾಡೋಣ, ಆಮೇಲೆ SMR ಏನೇನು ಸರ್ವಿಸ್ ತಗೋತಿರೋದು ನೋಡೋಣ. ಸೊ ಲೆಟ್ಸ್ ಸ್ಟಾರ್ಟ್. ನೋಡು, ನೀನು ಏನು ಬೇಕಾದ್ರೂ ಮಾಡಿಸು. ಮೀಸೆ ತಗ್ಸು ಫಸ್ಟು. ನಾನು ರೆಡ್ ಮಾಡಿಸಿದ ಗೊತ್ತಾಗ ಮೀಸೆ ತಗ್ಸ್ಬಿಡು. ತಿರುಗು. ಅಯ್ಯೋ, ಇವಾಗ ನಾನು ಏನು ಹೇಳ್ತೀನಿ ಗೊತ್ತಾ? ಹಾಫ್ ಬ್ಲ್ಯಾಕ್ ಮಾಡಿಸು, ಅದಾದ್ಮೇಲೆ ಹಾಫ್ ಕಲರ್ ಮಾಡಿಸು. ನನ್ನ ಮಾತು ಕೇಳಿ ಚೆನ್ನಾಗಿ. ನನ್ನ ಜೀವನದಲ್ಲಿ ಒಂದ್ಸಲ ನನ್ನ ಮಾತು ಕೇಳಿ. ನನ್ನ ಮಾತು ಕೇಳು. ಗಿಫ್ಟ್ ತುಂಬ ಕಾಸ್ಟ್ಲಿ ಕೊಡ್ತೀನಿ. ನಾನು ಕಾಸ್ಟ್ಲಿ ಆಗಿರೋದೇ ತಗೊಂತಾ ಇದೀನಿ, ಅದ್ರ ಮೇಲ್ಗಡೆ ನೀನು ಗಿಫ್ಟ್ ಕೊಡೋಕ್ಕಾಗಲ್ಲ. ಇಲ್ಲ ಮ್ಯಾಟ್ರ್ ಆಗುತ್ತೆ. ನೀನೊಂದು ಪೇಪರ್ ಕೊಟ್ಟರು ಮ್ಯಾಟ್ರ್ ಆಗುತ್ತೆ. ಯಾಕೆ ಹೇಳು? ನನ್ನ ಅದೇ ಕೊಡು. ಯಾಕಂದ್ರೆ ನನ್ನ ಹತ್ರ ಇಲ್ದೇ ಇರೋದೇನೂ ಇಲ್ವಲ್ಲ ನೀನು ಕೊಡೋಕ್ಕೆ. ಇರಲಿ, ನೀನು ಏನು ಕೊಟ್ಟು ನೀನು ಇರೋದೇ ನನಗೆ ಖುಷಿ. ನಿನ್ನ ಜೀವನದಲ್ಲಿ ಇರೋದೇ ನನಗೆ ಗಿಫ್ಟು. ಏನೋ ಒಂದು ಹೇಳ್ಬೇಕು. ನಿನ್ನ ಕೌಂಟ್ರ್ ನೀನು ನನಗೆ ಕೊಟ್ಟಾಗ ನಾನು ತಗೊಂಡ್ಬಿಟ್ರೆ ಪೀಪಲ್ ನನ್ನ ಫ್ಯಾನ್ಸ್ ಬೇಜಾರಾಗ್ತಾರೆ. ನಮ್ಮ ಬಾಸ್ ಹವಾ ಕಡಿಮೆ ಆಗ್ಬಿಟ್ಟೈತೆ ಅಂತ ಅನ್ಬಾರ್ದಲ್ಲ, ಅದಕ್ಕೋಸ್ಕರ. ನಿನಗೇನು ರೆಗ್ಯುಲರ್ ಆಗಿ ಮಾಡ್ತಾ ಇರ್ತೀನಿ, ಖುಷಿನೂ ಪಡಿಸ್ತಾ ಇರ್ತೀನಲ್ಲ. ನಿನಗೆ ಖುಷಿ ಪಡಿಸತ್ತಾರ ಅವ್ರಿಗೆ ಪಡ್ಸೋಕ್ಕಾಗಿರುತ್ತೆ ಹೇಳಿ ನಾನು. ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರು ಅಷ್ಟೇ ಸಾಕು. कुछ इसमें करो, कॉपर ब्राउन में करो, अच्छा दिखेगा इसको. क्योंकि कॉपर ब्राउन तो ये अच्छा नहीं, वो इतना ज्यादा भी नहीं. ये करो,
ಇವ್ನು ಯಾಕೆ ಸಲೂನಿಗೆ ಬಂದ ಅಂತ ಅನಿಸ್ತೆ ನನಗೆ. चॉकलेट में ही करो इसको अच्छा ऑलरेडी चॉकलेट प्रॉब्लम दिक्कत क्या है ना, इसका चेहरा वाइट है, इसको आप ऐसा लाइट लाइट कलर्स कर दिया तो इसका सर पे वो अच्छा नहीं भी दिखेगा. नहीं करना है. ಇಲ್ಲ ನಿನಗೆ ಗೊತ್ತೇನೋ, ಅವ್ರಿಗೆ ಗೊತ್ತೋ. I am God. God is great. ಗೈಸ್, ಎಷ್ಟು ದಿನ ಆದ್ಮೇಲೆ SMR ಗಡ್ಡ ಮೀಸೆ ಟ್ರಿಮ್ ಮಾಡಿಸ್ತಿದ್ದಾರೆ. ಹೇಗೆ ಅನಿಸ್ತದೆ? ಯಾವ ಥರ ಮಾಡಿಸ್ತೀರಾ? ತೋರಿಸ್ತೀನಲ್ಲ ಇವಾಗ ಆಗುತ್ತಲ್ಲ, ಹಾಂ, ಇವಾಗ ಹಿಂಗೆ ಕಾಣ್ತಾ ಇದೆ. ನೋಡು, ಲುಕ್ ಆಫ್ಟರ್ ಸೋ ಮೆನಿ ಡೇಸ್ ಚಾಪ್ ಆಗಿದೆ. ಹಾಂ, ನೀನು ಹೇಳು. ಅಲ್ಲ ಚೆನ್ನಾಗಿ ಕಾಣಿಸ್ತಿದೆ ಇವಾಗಲೂ. ಹೌದಾ? ಹಾಂ, ಹಂಗೆ ನಿನ್ ಕಣ್ಣಿಗೆ ನಾನು ಯಾವಾಗಲೂ ಚೆನ್ನಾಗಿ ಕಾಣಿಸ್ತೀನಿ. ನಿನ್ ಕಣ್ಣಿಗೆ ನಾನು ಬರೀ ಮೀಸೆನೇ ಕಾಣುತ್ತಲ್ಲ. ನನಗೆ ಐತಲ್ಲ, ಅದಕ್ಕೆ ನಿಮಗೂ ಐತೆ ಅಂತ ಮ್ಯಾಚ್ ಮಾಡೋಣ ಅಂತ. ನೀನು ನನ್ನಷ್ಟೇ ಬಿಟ್ಬಿಡು, ತಿರುವ ನೆಗಳು ಇಟ್ಕೊಂಡು. ಹೌದಾ? ನಿಂಗೇನು ಹೇಳಕ್ ಹೋಗಲ್ಲ, ವ್ಲಾಗಲ್ಲಿ ಇದೆಯಾ? ಇವಾಗ ಮೀಸೆ ಕಟ್ ಮಾಡೋದು ತೋರಿಸೋಣ. ಸರಿ. ಗುರುಜಿ, ನೀರು ಬಿದ್ದ್ಬಿಡುತ್ತೆ ಗುರುಜಿ, ನೀರಿಗೆ ಹೋಗ್ಬಿಡಿ ಗುರುಜಿ. ಗುರುಜಿ ಅಲ್ಲೋಡಲ್ಲಿ, ನೆನ್ನೆ ತಲೆ ಹಾಸ್ಪಿಟ್ಲಿಗೆ ಹೋಗಿದ್ರಿ, ಎಲ್ಲೋಡಲ್ಲಿ. ಹೇಗೆ ಅನ್ನಿಸ್ತಾ ಇದೆ ಇವಾಗ ನಿನಗೆಲ್ಲ ಹೇರ್ ವಾಶ್ ಮಾಡ್ತಾರಲ್ಲ? ಎಲ್ಲರೂ ಎಲ್ಲಿ ಮಾಡ್ತಾರೋ? ಎಲ್ಲರೂ ನೋಡು, ಒಬ್ರು ಇಬ್ರು. ನಾನು ಬೇರೆ ಮಾಡ್ತೀನಿ ಇವಾಗ. ನಿಂದು ಒಂದೇನಾ ಹೈಲೈಟು? ಅದು ಚೆಕ್ ಮಾಡ್ತಾ ಇದ್ದಾರೆ ನಂದು ಹೇರ್ ಕಲರಿಗೆ ಬರುತ್ತಾ ಅಂತ, ಬಿಕಾಸ್ ನಾನು ಬ್ಲ್ಯಾಕ್ ಹಾಕಿರ್ತೀನಿ. ಅವರಿಗೆ ಹೈಲೈಟ್ ನಿಂದು ತೋರ್ಸೋಕ್ಕಾಗಲ್ಲ, ಎಕ್ಸ್ಟ್ರಾ ಮಾತಾಡ್ಬಾರ್ದು, ಮುಕ್ಕೊಂಡು ಕುತ್ಕೊಬೇಕು. ನಾನು ಇವಾಗಲೇ ಇವ್ರು ಇಷ್ಟೊಂದು ದುರಂಕಾರ ತೋರಿಸ್ತಾರೆ. ಇನ್ನ BMW ತಗೊಂಡಾದ್ಮೇಲೆ ನಾನು ಹುಡ್ತಾನೆ ದುರಂಕಾರ. ನಮ್ಮ ಮನೇಲಿ ಆಲ್ರೆಡಿ BMW ಐತೆ, ನಾನು ಇವಾಗ ತಗೊಂತಾ ಇರೋದು. ಅದೇನನ್ಸುತ್ತೆ ಗೊತ್ತಾ, ನಿನ್ನಂಥವ್ರಿಗೆ ಪಾಪ ದುರಂಕಾರ ಅಂತ ಅನ್ಸುತ್ತೆ, ಬಟ್ ನನಗೆ ನಾರ್ಮಲ್ಲು. ಅವಾಗಲೇ ಏನಂದ್ರೆ ಗೊತ್ತಾಗ, ನಾನೇನೋ ಟಾಂಟ್ ಹೊಡೆದಕ್ಕೆ ಒಂದು ಹತ್ರ BMW ಐತೆ, ನಿನ್ನ ಹತ್ರ ಏನೈತೆ ಅಂದ್ರೆ ಬೇಜಾರು. ಹಂಗಲ್ಲ, ಹೌದು, ನನ್ನ ಹತ್ರ BMW ಐತೆ. ವಿಚ್ ಕಲರ್ ಇಸ್ ಯುವರ್ BMW ಅಂತ ಅದನ್ನ ಬೇಜಾರು ಮಾಡ್ಕೊಂಬೇಡ ಬಿಡು. ನಂದು ನಿಂದು ಅಂತ ಸಪ್ರೇಟ್ ಏನೈತೆ, ಎಲ್ಲ ಒಂದೇ ಅಲ್ವಾ? ಇಲ್ಲ, ನಂದಿಲ್ಲ. ನೀನು ಆ ಥರ ಎಲ್ಲ ನನಗೆ ಮನ್ಸು ನೋಸ್ಬಿಟ್ಟು ಇವಾಗ ಇಲ್ಲ ಇಲ್ಲ, ನಂದು ನಿಂದು ಒಂದೇ. कहीं छोड़ना है. ನಾನು ನೀನು ಒಂದು. ನೀನು ಚಿನ್ನು. ನಾನು ಒಂದಲ್ಲ, ಪಿಂದಲ್ಲ, ಚಿನಿ, ಕುಂದಲ್ಲ, ಟುಂಡಲ್ಲ. ಯಾಕೆ ಚಿನ್ನು ಚಿನ್ನು ಮಿನ್ನು ಅನ್ಕೊಂಡು. ಮೂಗಲ್ ಕೊಂಡೆ ತೆಗಿತಾ ಇದೆಯಲ್ಲ, ಹೆಂಗೆ? ಪ್ಲೀಸ್ ಬಿಹೇವ್, ಐ ಆಮ್ ಪ್ರೊಫೆಷನಲ್. ನೀ ಪ್ರೊಫೆಷನಲ್ಲ? ಪ್ರೊಫೆಷನಲ್. ಸರಿ ಆಯ್ತು, ಓಕೆ. ಗುರುಜಿ ಒಂದು ನಿಮಿಷ ಇರೋ. ನೋಡಿ ಗೈಸ್, ಯಾಕೆ ಸುಮ್ಮನೆ ಚೆಕ್ ಮಾಡಿದೆ, ಒರಿಜಿನಲ್ಲ ನೀನು ಡೂಪ್ಲಿಕೇಟಾ ಅಂತ. ಇಲ್ಲಿ ನೋಡಿದ್ನಲ್ಲ. ಹ್ಞೂ, ಒರಿಜಿನಲ್, ವೆರಿಫೈಡ್, ಟ್ಯೂನಿಂಗ್. ಗುರುಜಿ ಕೈ ತೆಗೆಯೋ, ಯಾಕೆ ಹಿಂಗೆ ಹಿಡ್ಕೊಂಡಿದ್ಯಾ? ಮೈ ಗಾಡ್, ಓ ಗಾರ್ಜಿಯಸ್, ಡೆಡ್ ಗಾರ್ಜಿಯಸ್ ಕ್ವೀನ್. ಅದು ಯಾಕೆ ಮೇಲ್ಗಡೆ ಯಾರನ್ನ ನೋಡ್ತಾ ಇದೆಯಾ? ಇವರು ಪಾಪ ಸೀರಿಯಸ್ ಆಗಿ ಇವಾಗ ವಾಶ್ ಮಾಡ್ತಾ ಇದ್ದಾರೆ. ಕಣ್ಣು ಮುಚ್ಕೊಬೇಕು ವಾಶ್ ಮಾಡಬೇಕಾದ್ರೆ. ತಪಸ್ ಮಾಡ್ತಾ ಇದ್ದಾಳೆ ಇವಳನ್ನು ಕೂಡ. ಹೇಗೆ ಅನ್ಸುತ್ತೆ ನಿನಗೆ? ಚೆನ್ನಾಗಿ ಖುಷಿ ಆಗುತ್ತೆ. ಹೌದಾ? ಏನಕ್ಕೆ ಹಂಗೆ? ಹಿಂಗೆ ಏನು ಸಮಾಚಾರ? ಹಿಂಗಿದೆಯಲ್ಲ. ಮುಖ ತೊಳಿತೀನಿ. ಬೇಡ ಶಿಶಿ, ಬಾಮಿಟ್ಕೊಂಡಿರೋ. ನಿನಗೂ ಓಕೆ ತಾನೆ? ಇವರು ಓಕೆ ವಿತ್ ಕೋಲ್ಡ್ ವಾಟರ್. ನೋ, ಯು ಓನ್ಲಿ ಸೆಡ್. ಹೇಗೆ ಅನ್ನಿಸ್ತಾ ಇದೆ? ಕ್ಯಾಮ್ರಾ ಆಫ್ ಮಾಡಿದ್ಮೇಲೆ ಮಾತಾಡ್ತೀಯಾ? ಮಾತಾಡು ಪ್ಲೀಸ್. ಗುರುಜಿ ಇವಾಗಲೇ ಮಾತಾಡು ಪ್ಲೀಸ್. ಗುರುಜಿ, ನಾನು ಫಸ್ಟ್ ನಾನು ಬರ್ಗರ್ ಬರಲಿ, ನಾನು ಆಮೇಲೆ ಗುರುಜಿ ಮಾತಾಡಿ ಪ್ಲೀಸ್. ನಾನು ಬರ್ಗರ್ ಬಂದಾದ್ಮೇಲೆ ಮಾತಾಡಿ. ಸರಿ ಆಯ್ತು. ಟ್ಯೂನಿಂಗ್. ಹೈ ಸಿಮ್ರಾನ್. ಸಿಮ್ರಾನ್ ಆಫ್ಟರ್ 90 years ಹಿಂಗೆ ಕಾಣ್ತಾಳೆ ಮುದುಕಿ ಥರ. ಹಂಗೆ ಅದ್ಯಾಕೆ ಮುಖ ಒತ್ತಿತ್ತು ಡ್ಯಾಶ್ ಮಾಡ್ಕೊಂಡು ಮಾಡ್ಕೊಂತೀಯ ನೋಡು. ವಾಟ್ ಅ ಬ್ಯೂಟಿ. ಜನಕ್ಕೆ ಏನು ಹೇಳ್ತೀಯ ಅಕ್ಕ, ನೀವು ನಮ್ಮ ಕ್ರಶ್ ಹಂಗೆ ಹಿಂಗೆ ಅಂತೆಲ್ಲ ಮೆಸೇಜ್ ಮಾಡ್ತಾರಲ್ಲ ಅವ್ರಿಗೆಲ್ಲ. ಹಿಂಗೆ ನೋಡಿ ನಾನು ಬರ್ಗರ್ ತಿನ್ನಿ, ಚೆನ್ನಾಗಿ ಊಟ ಮಾಡಿ. ಅಲ್ಲ, ಈ ಲುಕ್ಕಿಗೆ ಏನು ಹೇಳ್ತೀಯ? ಇಲ್ಲಿಗೋಗಿ ಏನು ಹೇಳಕ್ ಇಷ್ಟಪಡ್ತಂದ್ರೆ, ಇಂಥ ಜನರು ಲೈಫಲ್ಲಿ ಸಿಗ್ತಾ ಇರ್ತಾರೆ. ಹಾಂ, ಅವ್ರಿಗೆ ಅರ್ಥ ಆಗಲ್ಲ ಇದು ಕಲರು, ಇದು ಡೆಪಾಸಿಟ್ ಮಾಡಿದೆಲ್ಲ ಅರ್ಥ ಆಗಲ್ಲ. ನಾನು ಮಾಡಿಸಿದ್ದೀನಿ, ಬಟ್ ನಾನು ತೋರಿಸ್ತೀನಿ. ಅವ್ರಿಗೆ ಇಂಗ್ಲೀಷ್ ಬರಲ್ಲ, ಬಿಟ್ಟಾಕಿ, ಅದನ್ನ ನಾವು ತಲೆ ಕೆಡ್ಸ್ಕೊಳ್ಳೋದು ಬೇಡ. ಹೌದಾ? ಬಟ್ ನಾವಿವಾಗ ಫೋಕಸ್ ಮಾಡಬೇಕಾಗಿರೋದು ಬಂದ್ಬಿಟ್ಟು ನಮ್ಮ ಒಂದು ಅಭಿವೃದ್ಧಿ ಮೇಲೆ, ನಮ್ಮ ಒಂದು ಸನ್ಮಾನದ ಮೇಲೆ ಫೋಕಸ್. ನಾನು ಹೇಳಿದ್ದೀನಿ ಚೆನ್ನಾಗಿ ಕಾಣಲ್ಲ ಅಂತ. ಅವಳು ಹೆಂಗೆ ಮಾಡಿಸ್ತಾಳೆ ನೋಡೋಣ. ಇವಾಗ ಮಾಡಿಸಾದ್ಮೇಲೆ ನಾನು ರಿವ್ಯೂ ಕೊಡ್ತೀನಿ. ನಾನು ಆನೆಸ್ಟ್ ರಿವ್ಯೂ ಕೊಡ್ತೀನಪ್ಪ, ಜನ ಹೇಳ್ಬಾರ್ದು
ಬ್ರೋ ಚೆನ್ನಾಗಿಲ್ಲ ಹಂಗಿದೆ ಹೆಂಗಿದೆ ಅಂತ ನಂಗೆ ಗೊತ್ತು. ನಾನು ಅನ್ನೆಸ್ಟಾಗಿ ಏನು ಹೇಳ್ತೀನಿ ಅದೇ. ಸೋರ್ತೈತೆ ಒರ್ಸ್ಕೋ, ಜೊಲ್ಲು ಗಿಲ್ಲು ಸೋರ್ಬಿಡತ್ತೆ ಹಂಗೆ ಜೊತೆಗೆ. ಗೈಸ್ SMR ಫೈನಲಿ 1 ತಿಂಗಳಾದಮೇಲೆ ಕಟಿಂಗ್ ಶೇವಿಂಗ್ ಮಾಡಿಸ್ಕೊಂಡು ರೆಡಿ ಆಗಿದ್ದಾರೆ. ಸೊ ತೋರಿಸ್ಲಾ? ಚೆನ್ನಾಗಿ ಕಾಣ್ತೈತೆ. ನಾನೇ ಆ ಕಡೆ ಬರ್ತೀನಿ ಜರ್ಕೋ. ಬೆನ್ನು ಮುರಿತಾ ಇದ್ದಾನೆ. ಬೆನ್ನು ಮುರಿತಿಲ್ಲ, ಏನು ಮುರಿತಿಲ್ಲ, ಸುಮ್ಮನೆ ಡ್ರಾಮಾ ಇದು. ಸೋ ನೈಸ್ ಯು ಲುಕ್. ಚೆನ್ನಾಗಿ ಕಾಣ್ತಾ ಸಖತ್ತಾಗಿ ಕಾಣಿಸ್ತೀರ. ತುಂಬ ದಿನ ಆದಮೇಲೆ ಸ್ವಲ್ಪ ಇವಾಗ ಟ್ರಿಮ್ ಮಾಡಿಕೊಂಡು ಚೆನ್ನಾಗಿ ಆಗಿದ್ದೀನಿ. ಸ್ವಲ್ಪ ಚಾಪ್ ಒಳ್ಳೆ ಫುಲ್ ಏನೋ ಒಂಥರ ನಾಟಿ ಕೋಳಿ ಥರ ಕಾಣಿಸ್ತದೆ. ಚೆನ್ನಾಗಿ ಕಾಣ್ತಾ ಇರಲಿಲ್ಲ. ಹೌದು, ಲುಕ್ ಮಾಸ್ ಆಗಿದ್ರು ಕೂಡ ಸ್ವಲ್ಪ ಕ್ಲೀನ್ ಆಗಿದ್ರೆ ಚೆನ್ನಾಗಿ ಕಾಣುತ್ತೆ, ಇಲ್ಲಾಂದ್ರೆ ಚೆನ್ನಾಗಿ ಕಾಣಲ್ಲ. ಬಟ್ ಇವಾಗ ಲುಕ್ ಬಂದೈತೆ. ನೆಕ್ಸ್ಟು ಜಿಮ್ಗೆ ಹೋಗ್ಬೇಕು, ಅದಾದಮೇಲೆ ನೋಡಬೇಕು. ಒಂದು ಪಿಂಪಲ್ ಬೇರೆ ಆಗ್ಬಿಟ್ಟೈತೆ ಇಲ್ಲಿ ಬರ್ಡೇ ಟೈಮಲ್ಲಿ ಕರೆಕ್ಟಾಗಿ. ಅದು ಬೇಡ, ಹಂಗೆಲ್ಲ ತೋರಿಸ್ಬೇಡ. ಜನಕ್ಕೆ ಇಷ್ಟ ಆಗಲ್ಲ ನೀನು ಹಿಂಗೆ ಸ್ಟುಪಿಡ್ದಂಗೆ ಆಡ್ಬಿಟ್ರೆ. ನೀನು ಸ್ಟುಪಿಡ್, ನಾನಲ್ಲ. ನೀನು ತೋರಿಸಿದ್ರೆ ಪರವಾಗಿಲ್ಲ. ನೋಡಿ ಇಂಗ್ಲೀಷಲ್ಲಿ ಬೈತಾ ನೀನು ಇಂಗ್ಲೀಷಲ್ಲಿ ಜಾಸ್ತಿ ಮಾತಾಡ್ತಾ ಇದೀಯ ಅಂತ ಕಂಪ್ಲೇಂಟ್ ಐತೆ ಅನ್ನೋದು. ಕರೆಕ್ಟ್ ಮಾಡ್ಕೊ. ಬರಲ್ಲ ನನ್ನ ಹತ್ರ ಕ್ಲಾಸಿಗೆ ಬಾ ಇಂಗ್ಲೀಷಲ್ಲಿ. ಯಾಕೆ ಬರಲ್ಲ? ಕನ್ನಡ ನಿಮ್ಗಿಂತ ಕನ್ನಡ ಅಲ್ಲ, ಇಂಗ್ಲೀಷ್. ಓಕೆ ಗೈಸ್, ಹೇಗೆ ಕಾಣ್ತಾ ಇದ್ದೀನಿ 10 out of ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ ಮಾಡಿ, ನೀವು ತಿಳಿಸಿ. ಬರ್ತಡೇ ಲುಕ್ ಇದೆ, ಚೆನ್ನಾಗಿ ಕಾಣ್ತಾ ಇದ್ದೀನಿ ಅಂತ ನನಗನ್ಸುತ್ತೆ. ಲೆಟ್ಸ್ ಗೋ ಗೈಸ್. ಇದನ್ನ ಹೇರ್ ಕಲರ್ ಮುಗಿದಿದೆ. ಬೀಚ್ ಕದ ಬಾಯ ಕ್ಯಾಪ್ ಅಭಿ ಕರ್ತಿ ಚಲ್. ಸೊ ಗೈಸ್, ಇವಾಗ ಜಸ್ಟ್ ಹೇರ್ ಕಲರ್ ಮುಗಿದಿದೆ. ಸೊ ಎಕ್ಸ್ಪೆಕ್ಟೇಷನಿಂದ ತುಂಬ ಚೆನ್ನಾಗಿದೆ. ಸ್ಟಾರ್ಟಿಂಗ್ ವಾಶ್ ಮಾಡಿದಾಗ ಸ್ವಲ್ಪ ಎಲ್ಲೋ ಟೋನ್ ಬರ್ತಿತ್ತು, ಬಟ್ ಅದಾದಮೇಲೆ ಸೆಕೆಂಡ್ ವಾಶ್ ಆದಮೇಲೆ ತುಂಬ ಚೆನ್ನಾಗಿ ಬಂದಿದೆ. ಹೌ ಡು ಯು ಫೀಲ್? ಗಿವ್ ಅಸ್ ದ ರಿವ್ಯೂ. ಚೆನ್ನಾಗೈತೆ. ಕನ್ನಡದಲ್ಲೇ ಕೇಳ್ಬೋದಿತ್ತಲ್ಲ ಅದನ್ನ. ಹೇಗೆ ನನ್ನದು ಆಲ್ರೆಡಿ ಕಂಪ್ಲೇಂಟ್ ಇತ್ತು, ಇಂಗ್ಲೀಷ್ ಜಾಸ್ತಿ ಮಾತಾಡ್ತಾ ಇದೀಯ ಅಂತ. ಓಕೆ, ನನಗೇನು ಗೊತ್ತಾ, ಕನ್ನಡ ಮಾತಾಡಿದಾಗ ನಂದು ಇಂಗ್ಲೀಷ್ ಮಾತಾಡು, ಅಟ್ಲೀಸ್ಟ್ ಅದನ್ನು ತಪ್ಪಾಗಿ ಮಾತಾಡ್ತೀಯ. ಕರೆಕ್ಟಾಗಿ ಮಾತಾಡಿದ್ರೆ ನಡೆಯುತ್ತೆ. ಚೆನ್ನಾಗಿ ಬರಲ್ಲ ಅಂದ್ಕೊಂಡೆ, ಚೆನ್ನಾಗಿ ಬಂದೈತೆ. ನೈಸ್. ಹೌದಾ? ಬಿಡು, ನಿನಗೆ ನಾನು ಹೈಲೈಟ್ ಆಗಿ ಕಾಣ್ತೇನೆ, ಬಿಕಾಸ್ ನೀನು ಡೈಲಿ ಹಿಂಗೆ ಕಾಣ್ತೀಯ. ಆ್ಯಂಡ್ ಯಾಕೆಂದರೆ ಇವತ್ತು ನಾವಿಬ್ರು ಮೇಕ್ ಓವರ್ ಆಗಿರೋದು. ಲೈಕ್ ಹೇರು, ಇವರು ಹೇರ್ ಸ್ಪಾ ಮಾಡ್ಕೊಂಡಿದ್ದಾರೆ. ಹೇರು, ಇದು ಬಿಯರ್ಡ್ ಎಲ್ಲ ಮಾಡಿಸ್ದೆ, ಬಿಯರ್ಡ್ ಟ್ರಿಮ್ ಮಾಡಿಸ್ದೆ, ಮೀಸೆ ಸ್ವಲ್ಪ ಟ್ರಿಮ್ ಮಾಡಿಸ್ದೆ, ಸ್ವಲ್ಪ ಚೇಂಜ್ ಮಾಡಿದ್ದೀನಿ ಸ್ಟೈಲ್ನ. ಇವಾಗ ಇದೊಂದು ಸ್ವಲ್ಪ ಒಂದಷ್ಟು ದಿನ ಹೋಗುತ್ತೆ ಈ ಸ್ಟೈಲು. ಸೊ ಚೆನ್ನಾಗಿತ್ತು. ಸೊ ಇದೆಲ್ಲ ಮಾಡಿಸಿರೋದು ನಾವು SRK ಸಲೂನ್ ಅಂತ. ಈ ಲೊಕೇಶನ್ ಕೊಟ್ಟಿರ್ತೀನಿ ನಾನು. ನಿಮಗೂ ಅಕಸ್ಮಾತ್ ಬೇಕಂದರೆ ನೀವು ಬರ್ಬೋದು. ಆ್ಯಂಡ್ ಅಕಸ್ಮಾತ್ ನೀವು ನನ್ನ ವೀಡಿಯೋ ನೋಡ್ಕೊಂಡು ಬಂದರೆ ಇಲ್ಲಿ 10ಇಂದ 15% ಆಫರ್ ಕೂಡ ಕೊಡ್ತಾರಂತೆ. ಸೊ ಬೇಗ ಬನ್ನಿ. ಆಮೇಲೆ ಇವರು ಇನ್ನೊಂದು ಬ್ರಾಂಚ್ ಓಪನ್ ಮಾಡ್ತಿದ್ದಾರೆ ಆಚಾರ್ಯ ಕಾಲೇಜ್ ಹತ್ರ, ಆಪೋಸಿಟೇ ಅಂತೆ. ಸೊ ಇನ್ನೂ ಓಪನ್ ಆಗಿಲ್ಲ, ಇನ್ನೂ 4 ದಿನ ಇದೆ ಅಂತ ಓಪನ್ ಆಗೋಕ್ಕೆ. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್. ಇವಾಗ ನಾವಿಬ್ರು ಶಾಪಿಂಗ್ ಮಾಡಕ್ಕೆ ಬಂದಿದ್ವಿ, ಊಟ ಮುಗಿಸ್ಕೊಂಡು. ಸಕ್ಕತ್ತಾಗಿತ್ತು ಊಟ, ಮಾತ್ರ ಹೊಟ್ಟೆ ತುಂಬೋಯ್ತು, ಸುಖಾಗಿ ಹೋಗಿದ್ವಿ. ಇವಾಗ SMR ಅವ್ರು ಬಟ್ಟೆ ತಗೋತಿದ್ದಾರೆ. ಇಷ್ಟು ಬಟ್ಟೆ ಹಾಕೋತೀಯಾ? ಓ, ಹ್ಯಾಟ್ ಅದು ಚೆನ್ನಾಗಿದೆ. ನಿನ್ನ ಮುಖ ಹಾಂ, ಅದೇನದು ಹಂಗೈತೆ. ನಿನ್ನ ಮುಖ ನಂಗೆ ಇರೋದಲ್ಲ, ನಾನು ಏನಾರು ಹೇಳ್ತೀನಿ. ಗೈಸ್, ಏನು ಚೆನ್ನಾಗಿರೋದು. ಈ ಕಡೆ ಬನ್ನಿ, ಅಲ್ಲಿ ಲೈಟ್ ಹೊಡಿತದ. ಸಾಗರಿ ಸಾಗರಿ ಕಿರುನಗೆ ಕಿನ್ನರಿ ನಿಮಿಷ ಸರಿ. ಲೈಟ್ ಅಲ್ಲಿ ಚೆನ್ನಾಗಿ ಬರ್ತೈತಾ ನೋಡು, ಮೇಲ್ಗಡೆ ಲೈಟ್ ಹೊಡಿತೈತೆ. ಇಲ್ಲ ಆದ್ರೆ ಚೆನ್ನಾಗಿ ಬರುತ್ತೆ. ಇವಾಗ ಈ ತರ ಡ್ಯಾಶ್ ತರ ಮಂಗುಂಡ್ ಡ್ಯಾಶ್ ತರ ಹಿಡಿ. ನಾನು ತಗೋ ಹಿಡಿತಾ ಇದೀನಿ. ಹೇಳು, ಏನಾರು ಹೇಳ್ಬೇಕಾ? ಗೈಸ್, SMR ಅವರು ತಗೋ, ಚೆನ್ನಾಗಿ ಕಾಣಿಸ್ತೆ ಅಂತ ಹೇಳಿದ್ದಾರೆ. ಅದಕ್ಕೆ ಅಲ್ಲ, ಅವಳೇ ಹೇಳ್ತಾ ಇರೋದನ್ನ ತಗೋ, ನೀನೊಂದಿನ ಹಾಕೊಂಡು ನನಗೆ ಕೊಡು, ಆಮೇಲೆ ನಾನು ಹಾಕ್ಕೊಂತೀನಿ ಅಂತ ಅಂತಾಳೆ. ಬ್ರೋ ಬೇಸಿಕ್ ಆಯಿತು. ನಂಗೆ ಆ ವೈಟ್ ಜಾಕೆಟ್ ಇಷ್ಟ ಆಯಿತು, ಚೆನ್ನಾಗೈತೆ. ಗಿಫ್ಟು ನೀನೇ ಇಟ್ಕೋ. ಎಷ್ಟು ಬರೋ ಇದು ಜಾಕೆಟು? 25 ಓಕೆ, ತಗೋ, ಇರಲಿ. ಗಿಫ್ಟು ನಂದು, ಇಟ್ಕೋ. ಬೇಡವಾ? ಚೆನ್ನಾಗಿದೆ, ಹಾಕೊಳ್ಳೆ. ನಿಂಗೆ ವೈಟ್ ಅಂದ್ರೆ ಇಷ್ಟ ಅಲ್ವಾ? ಅಲ್ಲಿ ನೋಡಿ, ಇದೆಲ್ಲ ಇದೈತೆ ಇದ್ರ ಮೇಲೆ. ದಿಸ್ ಪೀಸ್ ಪಾಪು ಚಿಕ್ಕದು. ಏನು ಹೇಳು? ಇದು ಜನಕ್ಕೆ ತೋರಿಸ್ತೇನೆ, ನನಗೆ ಕಾಣಿಸ್ತೇನೆ ಅಂತ. ಔಟ್ ಆಫ್ 10 ರೇಟ್ ಮಾಡೋಕ್ಕೆ. ಔಟ್ ಆಫ್ 10 9. ನೀನು? 4. ಹೇಗೆ ಕಾಣಿಸ್ತಾ ಇದ್ದೀನಿ? ಚೆನ್ನಾಗಿ ಕಾಣ್ತಾ ಇದೆಯಾ? ಕ್ಯೂಟಾಗಿ ಕಾಣಿಸ್ತೀನಾ? ಓ, ಫುಲ್ ಕ್ಯೂಟ್. ಇನ್ನಷ್ಟು ಕ್ಯೂಟಾಗಿ. ನನ್ನಷ್ಟಿಲ್ಲ. ಯಾಕೆ? ನನಗೆ ಅದು ನನ್ನಷ್ಟು ಆಗಲ್ಲ. ನಾನು ಅಲ್ಲಿದ್ದೀನಿ. ಎಲ್ಲಿ? ನಾನು ಅಲ್ಲಿದ್ದೀನಿ, ನೀನು ಇಲ್ಲಿದ್ಯಾ? 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 BMW doesn't mean you can disrespect a girl like me. ನಾನು ಡಿಸ್ರೆಸ್ಪೆಕ್ಟ್ ಮಾಡ್ತಾ ಇಲ್ಲ. ವಾಟ್ ಕಲರ್ ಇಸ್ ಯುವರ್ BMW?
ಗೈಸ್ ಫೈನಲಿ 2 ಬಟ್ಟೆ ತೊಗೊಂಡಿದ್ದಾರೆ. ಯಾವ್ದು ಇದು ನಿನಗೆ ತಗೊಂಡೆ. ನನಗೆ ಬೇಡ ಅದು ಒಂದು. ಇರ್ಲಿ ನಿಂಗೆ ಚೆನ್ನಾಗಿ ಕಾಣುತ್ತೆ. ಇಲ್ಲ ಇವಾಗ ಬೇಡ, ಗಿಫ್ಟ್ ಈ ಸೆಕೆಂಡಿಗೆ ಬೇಡ. ಇರ್ಲಿ ಪರವಾಗಿಲ್ಲ, ಇದು ನಾನು ತಗೊಂಡೆ. ಅದು ಬ್ಲ್ಯಾಕ್ ಮಾತ್ರ ತಗೋ, ಇರಿಟೇಟ್ ಮಾಡಬೇಡ. ಅದು ಬೇಡ ಅಂತಿಲ್ವಾ? ಕೂತ್ಕೋ. ಅದು ಬೇಡ ಅಂತಿಲ್ವಾ? ಅದು ಬೇಡ ಅಂತಿಲ್ವಾ? ಬೇಡ ಬೇಡ, ನಿಂಗೆ ನನ್ನ ಮೇಲೆ ಹಣೆ ಬೇಡ. ಬೇಡ ಆದ್ಮೇಲೆ ತಗೊಳ್ಳೋಣ. ಬೇಡ ಇಟ್ಬಿಡು. ಇದು ಬೇಡ. ವೈ ಸುಮ್ಮನೆ ಬೇರೆ ಯಾರೋ ಕೊಡ್ಸೋ ಬಂದಿದ್ದಾರಾ? ಖರ್ಚು ಜಾಸ್ತಿ. ಏನು ನಿಮ್ಮ ಏನು ನೀನು ಒಳ್ಳೇದು ಯೋಚನೆ ಮಾಡಿದ್ರೆ ಹಿಂಗೆ. ದಿಸ್ ಇಸ್ ಹೌ ಗೈಸ್ ಟಾಕ್ಸಿಕ್ ಮೆನ್ ಆರ್. ಟಾಕ್ಸಿಕ್ಗೆ ಟಾಕ್ಸಿಕ್ ಇವನು. ಸರಿ ಆಯ್ತು. 15% ಬ್ರೋ. ಸೊ ಗೈಸ್ ಮೈಕ್ ಹಾಕೋ. ಮತ್ತೆ ನಕ್ಕಿ ಮತ್ತೆ ಸ್ವಲ್ಪ ಈ ಕಡೆ ಬಾರೋ. ಮತ್ತೆ ಕಾಫಿ ಚೆಲ್ಲಿದ್ರೆ ದೇವರಾಣೆ ಹೋಗುತ್ತೆ ಬ್ರೋ. ನೆಕ್ಸ್ಟ್ ಇವಾಗ ಏನೋ ಚೆಲ್ಲಿದ್ರೆ ಈಚೆ ಹಾಕ್ಬಿಡಿ ಬ್ರೋ. ಸೊ ಗೈಸ್ SMR ಬರ್ತ್ಡೇಗೆ ಯಾರ್ಯಾರು ಬರ್ತಾರೆ ಅಂತ ನಿಮಗೆ ಗೊತ್ತಾ? SMR ಬರ್ಡೇಗೆ ಯಾರು ಬರ್ತಿದ್ದಾರೆ ಅಂತ ನಿಮಗೆ ಗೊತ್ತಾ ಅಂತ ಕೇಳ್ತಾ ಇದ್ದೀನಿ. ನಿನ್ ಬರ್ಡೇ ಜನರಿಗೆ ಕೇಳ್ದಾ? ಸರಿ, ಜನರಿಗೆ ಗೊತ್ತಾ? ಸರಿ, ನಿನಗೆ ಗೊತ್ತಾ? ನನಗೆ ಗೊತ್ತಿಲ್ಲ, ಗೆಸ್ ಮಾಡ್ಬೇಕಷ್ಟೇ. ಗೆಸ್ ಮಾಡು ನೋಡೋಣ. ನಿನ್ ಬರ್ಡೇಗೆ ನಿನ್ ಕಾರ್ಯ ಬಿಲ್ಲಿಂಗ್ಗೆ ಯಾರ್ಯಾರು ಬರ್ತಾರೆ ಅಂತ ಒಂದೇ ದಿನ ಗೆಸ್ ಮಾಡು ನೋಡೋಣ. ಕ್ರಿಯೇಟರ್ಸ್ನಂತೂ ಕರೆದಿರ್ತೀಯಾ? ಓಕೆ, ಯಾರ್ಯಾರು? ವರುಣ್ ಬ್ರೋ, ಸಮೀರ್ ಬ್ರೋ, ಶ್ರವಣ್ ಬ್ರೋ, ರಾಲೆನ್ಸು, ಆಮೇಲೆ ಇನ್ಯಾರ್ಯಾರಿದ್ದಾರೆ? ಸುಭಾಷು, ಅಷ್ಟೇ ನನಗೆ ಗೊತ್ತಿರೋದು ಕ್ರಿಯೇಟರ್ಸು. ರಾಕಿ ಬೀಸ್. ಓಕೆ, ರಾಕಿ ಬಿಸ್ಟು. ಆಮೇಲೆ ಅಷ್ಟೇ, ಆಲ್ಮೋಸ್ಟ್ ಅಷ್ಟೇನಾ? ಬೇರೆ ಯಾರು ಕರೆದಿಲ್ವಾ? ರಾಲೆನ್ಸ್ ಆ್ಯಡ್ ಮಾಡ್ದ? ಹಾಂ, ಮಾಡಿದೆ. ಅಷ್ಟೇ ಜನರು ಕರೆದಿದ್ರು. ಅದಾದ್ಮೇಲೆ ಸ್ವಲ್ಪ ನಿನ್ನ ಕ್ಲೋಸ್ ಫ್ರೆಂಡ್ಸ್ ಆಗಿರ್ಲಿ. ಯಾರ್ಯಾರು? ತಿಲಕ್ಕು. ಇವನು ಯಾವಾಗ ನನ್ನ ಕ್ಲೋಸ್ ಫ್ರೆಂಡ್ ಅಂತ ಹೇಳಿದ್ದೆ ನಾನು. ಆಮೇಲೆ ಗುರು, ಹಾಂ, ರಾಜು, ಸನ್ನು, ಇವರೆಲ್ಲ. ಅದಾದ್ಮೇಲೆ ನಿಮ್ ಗ್ರೂಪ್ ಇದೆಯಲ್ಲ SMR ಗೇಮಿಂಗ್ದು, ಹಾಂ, ಅದ್ರಲ್ಲಿ ಮಾಡಿಸಿದಾರಲ್ಲ, ಅವರೆಲ್ಲರೂ ಕರೆದಿನಿ. ಆಲ್ಮೋಸ್ಟ್ ಲೈಕ್ 17 ಮೆಂಬರ್ಸ್ ಅಲ್ಲಿಂದಾನೆ ಬರ್ತಾರೆ. ಫಿಕ್ಸ್ 17 ಮೆಂಬರ್ಸು. 17 ಜನ ಫಿಕ್ಸ್. 17 ಜನ ಲಾರಿಲಿ ಬರ್ತಾರಾ? ಅವ್ರ ಗೈಸ್ ಎಷ್ಟೊಂದ್ ಜನ ನೀವು ನಂಬ್ತಿರೋ ಬಿಡ್ತೀರ, ಉತ್ತರ ಕರ್ನಾಟಕದಿಂದ ಬರ್ತೀರಿ ಗೈಸ್, ಅಷ್ಟು ದೂರದಿಂದ. ಸೊ ಅದಕ್ಕೆ ಅವ್ರಿಗೆ ಇರಕ್ ವ್ಯವಸ್ಥೆ ಎಲ್ಲ ನಾನು ಮಾಡ್ಕೊಟ್ಟಿದ್ದೀನಿ ಗೈಸ್. ಏನು ವ್ಯವಸ್ಥೆ ಮಾಡಿದ್ಯಾ? ಅಲ್ಲೇ ವಿಲ್ಲಾ, ಅಲ್ಲೇ ಅವ್ರಿಗೆ ಉಳ್ಕೊಳಕ್ಕೆ 1-2 ದಿನ ಉಳ್ಕೊಂಡು ಆರಾಮಾಗಿ ಹೋಗ್ಲಿ ಅಂತ. ನಾವು 2 ದಿನ ಉಳ್ಕೊಂಡು ಎಂಜಾಯ್ ಮಾಡಕ್ ಬರ್ತಾ ಇದ್ದಾರೆ ಅವರು. ಆಮೇಲೆ ಗೈಸ್ ನಮ್ಮ ಎಡಿಟರ್ಸ್ ಬರ್ತಾ ಇದಾರೆ ಎಲ್ಲರೂ. ನಮ್ಮ ಬ್ಲಾಗ್ ಎಡಿಟರ್ಸ್ ಆಗ್ಲಿ, ವಿಡಿಯೋ ಎಡಿಟರ್ಸ್ ಆಗ್ಲಿ, ಇವರೆಲ್ಲ ಬರ್ತಾ ಇದಾರೆ. ಆಮೇಲೆ ಕ್ಯಾಮ್ರಾ ಹಿಂದ್ಗಡೆ ವರ್ಕ್ ಮಾಡೋರು ಕೂಡ ಬರ್ತಿದ್ದಾರೆ, ಟೆಕ್ನಿಷಿಯನ್ಸ್ ಬರ್ತಿದ್ದಾರೆ ಸ್ವಲ್ಪ. ಆಮೇಲೆ SMR ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇರ್ಬೇಕಾದ್ರೆ ಅವ್ರಿಗೆ ಸಪೋರ್ಟ್ ಮಾಡಿದ್ರು ಗೊತ್ತಾ, ಅವರೆಲ್ಲ ಬರ್ತಾರೆ. ಅವೀಸ್ ಬ್ರೋ ಬರ್ತಾರೆ. ಕರೆದಿದ್ಯಾ? ಅವೀಸ್ ಬ್ರೋ ಕರೆದಿದ್ದೀನಿ. ಆಮೇಲೆ ಇವ್ರದ್ದು ಸ್ವಲ್ಪ ಫ್ರೆಂಡ್ಸ್ ಇದ್ದಾರೆ ಗೈಸ್. ಇವ್ರು ಮುಂಚೆ ಪಾರ್ಟಿಗೆ ಹೋಗ್ತಿದ್ರಲ್ಲ, ಅಲ್ಲಿ ಫ್ರೆಂಡ್ಸ್ ಇದ್ರು, ಅವ್ರಿಗೂ ಕರ್ತೀನಿ ನಾನು. ಅವ್ರು ಎಲ್ಲಾದ್ರೂ ಅವ್ರ ಜೊತೆಲೆ ಇರ್ತಾ ಇದ್ರಲ್ಲ, ಅವ್ರ ಎಲ್ಲ ಇವೆಂಟ್ ಅಲ್ಲಿ ನ್ಯೂ ಇಯರ್ ಅಲ್ಲೂ ಇದ್ರಲ್ಲ ಅವರು. ಬರೀ ಹುಡುಗರು ಕರೆದಿದ್ರೆ ಹುಡುಗಿರಲ್ಲಿ ನೀನ್ ಒಬ್ಬ ಇದೆಯಲ್ಲ, ಸಾಕು ನಂಗೆ. ಇದು ನಮ್ ಕಡೆಯಿಂದ ಸೊ ಇಷ್ಟು ಜನ ಬರ್ತಿದ್ದಾರೆ. ಇನ್ನ ಇನ್ವೈಟ್ ಮಾಡಿದೀನಿ. ಯಾರ್ಯಾರು ನಿಮ್ನ ಇಷ್ಟಪಡ್ತಿದ್ದಾರೆ ಅವರೆಲ್ಲರನ್ನ ಇನ್ವೈಟ್ ಮಾಡ್ತೀನಿ. ಹಂಗೆ ನೈಸ್. ಯಾಕೆ ಯಾರಿಗಾದ್ರೂ ಹುಡುಗಿರ ಕರಿಬೇಕಿತ್ತ? ಅದೇ ಹೇಳೋಣ ಅಂತಿದ್ದೆ. ಇವಾಗ ನಂಗೆ ಕೆಟ್ಟದಾಗ ಬರ್ತೈತಿ ಅಷ್ಟೇ ಕರ್ದಿರೋದು. ಆಲ್ಮೋಸ್ಟ್ ಗೈಸ್ ನೀವು ನಂಬ್ತಿರೋ ಬಿಡ್ತಿರೋ 60 to 55 ಮೆಂಬರ್ಸ್ ಫಿಕ್ಸು. ಅಷ್ಟು ಜನ ಬರ್ತಾ ಇದ್ದಾರೆ. ನೈಸ್. ಆಮೇಲೆ ಇವ್ರ ಬರ್ಡೇಗೆ ನನ್ನ ಕಡೆಯಿಂದ 2, 3, 4 ಸರ್ಪ್ರೈಸ್ಗಳಿದೆ. 4 ಬರೀ 4? ಯಾಕೆ ಸಾಕೆ? 4 ಎಷ್ಟು ಕಷ್ಟ ಗೊತ್ತಾ? 4 ಕಷ್ಟ ಪಕ್ಕ, ತುಂಬಾ ಕಷ್ಟ. ಸರ್ಪ್ರೈಸ್ ಟೈಮ್ ಒಂದು ದುಡ್ಡಿಂದ, ಒಂದು ಹಾರ್ಡ್ ವರ್ಕ್ ಇಂದ, ಇನ್ನೊಂದು ಒಳ್ಳೆತನದಿಂದ. ಎಲ್ಲದಕ್ಕೂ ಹೀಗೆ ಆಗಿ ಬರ್ತಿದೆ. ಎಲ್ಲದಕ್ಕೂ ದುಡ್ಬೇಕು ಅಂತ, ಎಲ್ಲದಕ್ಕೂ ದುಡ್ಬೇಕು. ಅದೇ ಎಷ್ಟು ಖರ್ಚು ಮಾಡ್ತಾ ಇದಾರೆ ಗೊತ್ತಿಲ್ಲ, ನಾನೆಲ್ಲ ನೋಡಿದ್ಮೇಲೆ ಗೊತ್ತಾಗುತ್ತೆ. ನಾನು ಹೇಳಿ ಎಷ್ಟು ಖರ್ಚು ಮಾಡ್ತೀನಿ. ನೀನ್ ಹೇಳ್ಬಿಟ್ರೆ ಮತ್ತೆ ಜನ ಉಗಿತಾರ. ಅದಕ್ಕೂ ಬಡೆ ಮಾಡ್ತಾ ಇದೀಯ, ಅದನ್ನ ಬೇರೆ ಹೇಳ್ತಾ ಇದೀಯ. ಅವ್ನಿಗೆ ಎಷ್ಟು ಖರ್ಚು ಮಾಡ್ತೇನೆ, ಅಷ್ಟು ಖರ್ಚು ಮಾಡ್ತೀನಿ ಅಂತ. ನಿನಗೆ ಹೋಗಿತಾರ ಬೇಡ ಬಿಡಿ. ನನಗಲ್ಲ, ನಿನಗೆ ಹೋಗಿದ್ದಾರೆ. ನನಗೆ ಆಕ್ಚುಲಿ ಇವನೇ ಬೈಯೋದು. ನಂಗೆ ಯಾರು ಕಮೆಂಟ್ಸ್ ಅಲ್ಲಿ ಉಲ್ಟಾ ನಿಮ್ಗೆ ಬೈತಾ ಇರ್ತಾರೆ, ನಂಗೆ ಯಾರು ಬೈಯೋದಿಲ್ಲ. ನಮ್ಮ ಅಮ್ಮನ ಮೇಲೆ ನೀವು ಯಾರು ಬೈದ ನಿಮ್ಗೆ ಬೈತಾ ಇರ್ತಾರೆ. ಹಂಗಿರೋ ಹಿಂಗಿರೋ. ಎನಿವೇಸ್ ಗೈಸ್, ಲೆಟ್ಸ್ ನಾಟ್ ವೇಸ್ಟ್ ದ ಟೈಮ್. ಇವಾಗ ಮನೆಗೆ ಹೋಗ್ಬೇಕು ನಾನು. ಇಲ್ಲಿಂದ ಹೊರಡ್ತೀನಿ ನಾನು. ಇವತ್ತು ತುಂಬ ಕೆಲಸ ಇದೆ. SMR ಬರ್ಡೇ ಪ್ಲಾನಿಂಗ್ಸ್ ತುಂಬ ಜಾಸ್ತಿ ಇದೆ ಇನ್ನು ನನಗೆ. ಸೊ ಲೆಟ್ಸ್ ಗೋ. ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನಾವು ಇವಾಗ ನಮ್ಮ ಫ್ರೆಂಡ್ನ ತೋರಿಸ್ತಾ ಇದೀವಿ. ಸ್ವಲ್ಪ ವೇಟ್ ಮಾಡಿ. ಬನ್ನಿ ತಿಲಕ್, ಬನ್ನಿ, ಬೇಗ ಬನ್ನಿ. ಖುಷಿ ನೋಡಿ. ನನ್ನ ಕಡೆಯಿಂದ ಯಾರು ಹೆಣ್ಮಗು ಅಂದ್ರೆ ಇವನ್ನೇ ಇನ್ವೈಟ್ ಮಾಡು. ಇವನ್ ಹೆಂಗಾರು ಬರ್ತಾನಲ್ಲ. ಚೆನ್ನಾಗಿರೋ ಎಂಬ್ರಾಯ್ಡ್ರಿ ಸ್ಯಾರಿ ಹಾಕೊಂಬರಪ್ಪ ಅವತ್ತು.
ನೆಟ್ಟಾಗಿ ಮಾತಾಡಿ ನಿನ್ ತಿಲಕ್ ಬಗ್ಗೆ. ನನ್ನ ಇಷ್ಟ, ನನ್ನ ಫ್ರೆಂಡು. ನಿನ್ ಫ್ರೆಂಡ್ ಅಲ್ಲ ಅವರು, ನನ್ನ ಫ್ರೆಂಡು ಇವತ್ತಿಂದ. ಓ ಅವಾಗ ನಿನ್ನೆಲ್ಲ ಫ್ರೆಂಡ್ ಇರ್ಲಿಲ್ಲ. ಹಂಗೆ ಓಕೆ ಅಪ್ಪ. ನೋಡ್ರಿ ಹೆಣ್ಮಕ್ಳು ಜೊತೆ ಹೆಣ್ಮಕ್ಳು ಜೊತೆ ಆದ್ರು ಬಂದ ತಕ್ಷಣ ನನ್ನ ಸಪ್ರೇಟ್ ಮಾಡಿದ್ರು, ದೂರ ಮಾಡಿದ್ರು. ಏ ನಡಿಯಲೇ ಏನೋ ಚಲ್ಕೊಬಿಟ್ಟವ್ರು. 9844 9051 9051 85. ಏನ್ ಹೆಸರು? ಫೈಜಾನ್. ಫೈಜಾನ್ ಈನಾ ಕೌಸರ್ ಅಂತ. ಅಣ್ಣ. ಎಷ್ಟು ಇದು? 100 ರೂಪಾಯಿ. 100 ರೂಪಾಯಾ? ಈ ಇಷ್ಟೊತ್ನಲ್ಲಿ ಏನಕ್ಕೆ ಮಾರಕ್ ಬರ್ತೀಯ ನೀನು? ಅಣ್ಣ ನಮ್ಮ ಅಪ್ಪನಿಗೆ ಅಡ್ಮಿಟ್ ಮಾಡಿದಾರೆ ಅಲ್ಲಿ. ಎಲ್ಲಿ? ಇದು ಸಂಜಯ್ ಗಾಂಧಿ. ಏನಾಗೈತೆ ನಿಮ್ಮ ಅಪ್ಪಂಗೆ? ಹಾರ್ಟ್ ಅಟ್ಯಾಕ್ ಆಗೈತಾ? 9844905185 ನಂಬರು. ಬ್ಲಾಗ್ ನೋಡ್ತಾ ಇರೋರು ನೀವು ಕೂಡ ಆದರೆ ಒಂದು 10, 15, 50, 100 ಎಷ್ಟಾಗುತ್ತೆ ಅಷ್ಟು ಮಾಡಿ, ಒಳ್ಳೇದಾಗುತ್ತೆ. ಮತ್ತೆ ಇವಾಗ ನೀನು ಮಾಡಿ ಆಮೇಲೆ ಹೋಗ್ತೀಯಾ? ಎಷ್ಟೊತ್ತಂಗ ಮಾಡ್ತೀಯ ಇದು? ಇದು ಲಾಸ್ಟ್ ಇದೈತೆ ಮಾಡ್ಬಿಟ್ಟು. ಎಷ್ಟೈತೆ ಅದು? 100 ರೂಪಾಯಿ. ಕೊಡು, ಅದನ್ನು ಕೊಟ್ಬಿಡು, ಮತ್ತೆ ಮನೆಗೆ ಹೋಗು ಬೇಗ. ಎಷ್ಟು ಮಾಡ್ತೀಯ ದಿನಕ್ಕೆ ದುಡ್ಡು? 600. 600 ರೂಪಾಯಿ ಮಾಡ್ತೀಯಾ? ಅಷ್ಟೇ ಸಾಕಾ? ದಿನಕ್ಕೆ 600. ಈ ದಿನಕ್ಕೆ ಎಷ್ಟು ಖರ್ಚು? ಅರ್ಧ ಕೆಜಿ ಅಷ್ಟೇ. ನಿಮ್ಮಪ್ಪಂಗೆ ಎಷ್ಟಾಗುತ್ತೆ ದಿನಕ್ಕೆ? ಗೊತ್ತಿಲ್ಲ. ಹಾಸ್ಪಿಟ್ಲಲ್ಲಿ ಎಷ್ಟು ಖರ್ಚಾಗುತ್ತೆ ದಿನಕ್ಕೆ? ಎಷ್ಟು ಖರ್ಚಾಗುತ್ತೆ? ಹುಷಾರಾಗಿದ್ದಾರ ಸ್ವಲ್ಪ ಆದ್ರೂ? ನಿಮ್ಮಮ್ಮ ಏನ್ ಮಾಡ್ತಾರೆ? ಇದು ಹಾಸ್ಪಿಟ್ಲ್ ಅಲ್ಲಿದ್ದಾರೆ. ನೋಡ್ಕೊಂತಾರ? ನೀನ್ ಒಬ್ನೇನ ಇಲ್ಲಿರೋದು? ನಮ್ಮ ಅಣ್ಣ, ನಾನು, ನನ್ನ ಅಜ್ಜಿ. ಹಾ, ಎಲ್ಲ ಮಾಡ್ತೀರಾ ಇಲ್ಲೇ? ಸ್ಕೂಲ್ ಹೋಗಲ್ವಾ ನೀನು? ಹೋಯ್ತೀನಿ. ಯಾವಾಗ ಹೋಗ್ತೀಯಾ? ಬೆಳಿಗ್ಗೆ. ಏನ್ ಓದ್ತಾ ಇದೀಯಾ? ಕನ್ನಡ ಇಂಗ್ಲಿಷ್. ಕನ್ನಡ ಇಂಗ್ಲಿಷ್ ಅಲ್ಲಿ ಎಷ್ಟನೇ ಕ್ಲಾಸ್ ಓದ್ತಾ ಇದೀಯೋ? 6ನೇ ಕ್ಲಾಸ್. 6ನೇ ಕ್ಲಾಸ್ ಅಂತೆ. ಕ್ರೇಜಿ. ಎಷ್ಟಾಗ್ಲಿ ಹೇಳು? 200 ರೂಪಾಯಿ. 200 ರೂಪಾಯಿ ಅಕ್ಕ. ನಿಮ್ ಫೇವ್ರೇಟ್ ನಂಬರ್ ಏನು? 1 to 10. 1 to 10 ನಿನ್ ಫೇವ್ರೇಟ್ ನಂಬರ್ ಎಷ್ಟು? ಫೇವ್ರೇಟ್ ನಂಬರ್ ನಿಂಗೆ ಇಷ್ಟ ಆಗಿರೋ ನಂಬರ್ ಯಾವುದು? 1 ರಿಂದ 1, 2, 3, 4, 5, 6, 7, 8, 9 ಯಾವ್ದು ಇಷ್ಟ? 10. ಸ್ಮಾರ್ಟ್ ಇದ್ದಾನೆ ಇವನು. 10 ಯಾಕೆ ಇಷ್ಟ? ಯಾಕೋ 10 ಇಷ್ಟ? ಪಾಪ ಒಂದ್ಸಾರ ಹಾಕಿರ್ತೀನಿ, ಹುಷಾರಾಗಿ ಹೋಗು. ಪಾಪ ಚಿಕ್ಕ ಹುಡುಗ. ಎಲ್ಲಾದ್ರೂ ಈ ಮಗು ಸಿಕ್ಕಿದ್ರೆ ನಿಮ್ಗೆ ಲೈಕ್ ಅಕ್ರಾಸ್ JP ನಗರ್ ಸಿಗ್ನಲ್ ಕ್ರಾಸ್ ಆಗಿದ ತಕ್ಷಣ ದಯವಿಟ್ಟು ಹೆಲ್ಪ್ ಮಾಡಿ ಗೈಸ್ ಎಲ್ರು. ಯಾವ ಸಿಗ್ನಲ್ ಇದು? ಸಾರಕ್ಕಿ ಸಿಗ್ನಲ್. ಸಾರಕ್ಕಿ ಸಿಗ್ನಲ್ ಅಲ್ಲಿ ಹೂವ ಮಾಡ್ತಾ ಇದ್ದಾನೆ ಹುಡುಗ. ಸೊ ನೀವೇನಾದ್ರೂ ನೋಡಿದ್ರೆ ಸಿಕ್ಕಿದ್ರೆ ಆದ್ರೆ ನಿಮ್ ಕೈಯಲ್ಲಿ ಹೆಲ್ಪ್ ಮಾಡ್ರಿ. ಇವಾಗ ಹಿಂಗೆ ಹೋಗ್ತಾ ಇದ್ವಾ, ಹಂಗೆ ಬಂದ ಪಾಪ ಅಲ್ಲಿಂದ ಹುಡ್ಕೊಂಡ್ ಬಂದವನೆ. ಇವಳು ಮನೆ ಇನ್ನೇನು ಒಂದು 10 ನಿಮಿಷ ಇದೆ, 2 ನಿಮಿಷ 3 ನಿಮಿಷ ಇದೆ ಅಲ್ಲಿಂದ. ಹಿಂಗೆ ಡ್ರಾಪ್ ಮಾಡಿ ಹೋಗ್ಬೇಕು. ಹುಷಾರಾಗಿ ಮನೆಗೆ ಹೋಗಿ. ಹುಷಾರು. ಥ್ಯಾಂಕ್ಸ್ ಅಣ್ಣ. ಹ್ಯಾಪಿನಾ? ಹ್ಯಾಪಿನಾ? ಖುಷಿನಾ? ಬಾಯ್ ಅಕ್ಕ. ಬಾಯ್ ಮಾಡಿ. ಬಾಯ್ ಗಾಯ್ಸ್ ಅನ್ನು. ಬಾಯ್ ಗೈಸ್. ಬಾಯ್ ಬಾಯ್. ಬಾಯ್. ಹುಷಾರು. ಮನೆ ಹೋಗು. ಗೈಸ್ ಹೆಲ್ಪ್ ಮಾಡೋದು ಮರಿಬೇಡಿ. ಅಷ್ಟೇ, ಇವಾಗ ಮನೆಗೆ ಹೋಗ್ತಾ ಇದೀನಿ. ಬಾಯ್.